ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ಬಂಧನ 2 ಆಯಾಮಗಳಲ್ಲಿ ತನಿಖೆಗೆ ಎಸ್ಐಟಿ ಮುಂದಾಗಿದೆ. ಒಂದು, ಪ್ರಜ್ವಲ್ ಅತ್ಯಾಚಾರ ಪ್ರಕರಣ ಒಪ್ಪಿಕೊಳ್ಳಬೇಕು, ಇಲ್ಲವಾದ್ರೆ ಅತ್ಯಾಚಾರ ಮಾಡಿಲ್ಲ ಅಂತ ಆರೋಪ ತಳ್ಳಿ ಹಾಕಬೇಕು. 2 ಆಯಾಮಗಳಲ್ಲೂ ಎಸ್ಐಟಿ ತನಿಖೆ ತಯಾರಿ ನಡೆಸ್ತಾ ಇದೆ. ಪ್ರಜ್ವಲ್ ತಪ್ಪೊಪ್ಪಿಕೊಂಡ್ರೆ ಪ್ರಕರಣದ ತನಿಖೆ ಹಾದಿಯೇ ಬದಲಾಗುತ್ತೆ. ಬಗ್ಗೆ ಇನ್ನಷ್ಟು ಡೀಟೇಲ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಮಂಜು, 2 ಆಯಾಮಗಳಲ್ಲಿ ಆಬ್ವಿಯಸ್ಲಿ ಎಲ್ಲ ತನಿಖೆಗಳು ಕೂಡ 2 ಆಯಾಮಗಳಲ್ಲಿ ನಡೆಯುತ್ತೆ. ಒಂದು, ಪ್ರಜ್ವಲ್ ಆರೋಪ ತಳ್ಳಿ ಹಾಕಬೇಕು ಅಥವಾ ಹೌದು ಆಗಿದೆ ಅನ್ನೋದನ್ನು ಒಪ್ಕೊಳ್ಬೇಕು. 2ನೇ ಸಾಧ್ಯತೆ ಬಹಳ ಕಮ್ಮಿ ಇದೆ, ಮೊದಲ ಸಾಧ್ಯತೆಯೇ ಹೆಚ್ಚಿನ ಮಟ್ಟಿಗಿದೆ. ಹಾಗಾಗಿ ಎವಿಡೆನ್ಸ್ಗಳ ಕಲೆಕ್ಷನ್ ನಲ್ಲೂ ಕೂಡ ಎಸ್ಐಟಿ ತನ್ನನ್ನು ತೊಡಗಿಸಿಕೊಂಡಿದೆ. ಎಸ್ಐಟಿ ಸಿದ್ಧತೆಗಳನ್ನು ಹೇಗೆ ನಡೆಸಿಕೊಂಡಿದೆ? ಭಾವನಾ, ಹೌದು, ಪ್ರಮುಖವಾಗಿ ಈ ಒಂದು ಪ್ರಜ್ವಲ್ ರೇವಣ್ಣ ಬಂಧನ ನಂತರ ಸಾಕಷ್ಟು ಚರ್ಚೆಗೆ ಗ್ರಾಸಾಗಿರ್ತಕ್ಕಂಥದ್ದು ಏನಾಗುತ್ತೆ ಮುಂದೆ ಅನ್ನೋದು. ಈಗ ಇರ್ತಕ್ಕಂಥ ಮಾಹಿತಿ ಅಂದ್ರೆ ಪ್ರಜ್ವಲ್ ರೇವಣ್ಣ ರವರ ಮುಂದೆ ಇರ್ತಕ್ಕಂಥ 2 ಅಂಶ. ಒಂದು, ಆರೋಪವನ್ನ ಒಪ್ಕೊಳ್ಬೇಕು ಅಥವಾ ಅದನ್ನ ತಳ್ಳಿ ಹಾಕಬೇಕು ಅಂತ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ 2ಕ್ಕೂ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿರ್ತಕ್ಕಂಥ. ಪ್ರಮುಖವಾಗಿ ಏನೆಲ್ಲ ನಾವು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಅಧಿಕಾರಿಗಳು ಈಗಾಗಲೇ ಪ್ಲಾನ್ ಅನ್ನು ಚಿಂತನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ 2ಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಉತ್ತರ ಕೊಡಬಹುದು ಅಥವಾ ಕೊಡದೇನೂ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರೆ. ಪ್ರಮುಖವಾಗಿ ಒಂದು ವೇಳೆ ಈ ಒಂದು ಆರೋಪವನ್ನ ಪ್ರಜ್ವಲ್ ರೇವಣ್ಣ ಒಪ್ಕೊಂಡಿದ್ದೆ ಆದ್ರೆ ತನಿಖೆಯ ಹಂತ ಹೇಗಿರುತ್ತೆ ಅನ್ನೋದನ್ನ ಕೂಡ ಹೇಳೋದಾದ್ರೆ, ಒಂದು, ಪ್ರಜ್ವಲ್ ರೇವಣ್ಣ ಹೌದು ನಾನು ಮಾಡಿದ್ದು ತಪ್ಪು ಅನ್ನೋದನ್ನ ಒಪ್ಕೊಂಡಿದ್ದೆ ಆದ್ರೆ ಅದನ್ನ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ಳಲಾಗುತ್ತೆ. ನಂತರ ಅವ್ರನ್ನ ಸ್ಥಳ ಮಹಾಜರ್ ಮಾಡ್ಕೊಳ್ಳಲಾಗುತ್ತೆ. ಸ್ಥಳ ಮಹಾಜರ್ ಮಾಡ್ಕೊಂಡು ಪ್ರಕ್ರಿಯೆಗಳನ್ನ ಆದಷ್ಟು ಬೇಗ ಪ್ರೊಸೆಸ್ಗಳನ್ನ ಮುಗಿಸ್ಕೊಳ್ಳಲಾಗುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಆದ್ರೆ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲೇಬೇಕಾಗುತ್ತೆ. ಅದರಲ್ಲಿ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಯಾಕಂದ್ರೆ ಇಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಏನಾದ್ರು ಪ್ರಜ್ವಲ್ ರೇವಣ್ಣ ತಪ್ಪೊಪ್ಕೊಂಡ್ಬಿಟ್ಟು ನಾಳೆ ದಿನ ಕೋರ್ಟ್ ಮುಂದೆ ಹೋದ ಸಂದರ್ಭದಲ್ಲಿ ಇಲ್ಲ ನನ್ನ ಬಲವಂತವಾಗಿ ಇವರು ಒಪ್ಪಿಸಿದ್ರು ಅಂತ ಏನಾದ್ರು ಹೇಳಿದ್ದಾರೆ ಎಸ್ಐಟಿಗೆ ಹಿನ್ನಡೆ ಆಗ್ಬಿಡುತ್ತೆ. ಹಾಗಾಗಿ ಅವರು ಏನೆಲ್ಲ ಹೇಳಿಕೆಯನ್ನ ಕೊಡ್ತಾರೆ ಆ ಒಂದು ಹೇಳಿಕೆಯ ಮೇರೆಗೆ ಜೊತೆಗೆ ಇವ್ರ ಹತ್ರ ಇರ್ತಕ್ಕಂಥ ಪ್ರಶ್ನೆಗಳಿದೆ, ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಹೋಗ್ತಾರೆ. ಒಂದು ವೇಳೆ ಅವರು ಈ ಆರೋಪವನ್ನು ತಳ್ಳಿ ಹಾಕಿದ್ದೆ ಆದ್ರೆ 376(2)(n) ಏನಿದೆ ಇದು ನಿರಂತರವಾಗಿ ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಬಂದಿರತಕ್ಕಂಥದ್ದು ಈ ಒಂದು ಸೆಕ್ಷನ್ ಆಗಿರ್ತಕ್ಕಂಥದ್ದು. ಈ ಒಂದು ಸೆಕ್ಷನ್ ನ ಅಡಿ ಸಂತ್ರಸ್ತೆ ಏನು ಹೇಳ್ತಾಳೆ ಆ ಒಂದು ಹೇಳಿಕೆ ಆಧಾರದ ಮೇರೆಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ತಾರೆ. ಅಂದ್ರೆ ಈಗಾಗಲೇ ಎವಿಡೆನ್ಸ್ ಗಳನ್ನ ಕಲೆ ಹಾಕೊಂಡಿರ್ತಕ್ಕಂದ್ರೆ ಹೋಗಿ ಮನೆಯಲ್ಲಿ ಮಹಾಜರಣ ಮಾಡ್ಕೊಂಡಿರ್ತಕ್ಕಂಥ ಮತ್ತೆ ಆಕೆ ಹೇಳಿರ್ತಕ್ಕಂಥ ವಿಡಿಯೋಗಳಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕೊಂಡಿರ್ತಕ್ಕಂಥ ಈ ಸಾಕ್ಷಿಗಳನ್ನ ಪ್ರಜ್ವಲ್ ರೇವಣ್ಣ ಮುಂದೆ ಇಡ್ತಾರೆ. ಇದು ಈ ರೀತಿಯಾಗಿ ಆ ದಿನ ಹಿಂಗಾಗಿತ್ತು, ಇದಕ್ಕೆ ನಿಮ್ಮ ಉತ್ತರ ಏನು ಅನ್ನೋದನ್ನ ಕೂಡ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಏನು ಪ್ರತಿಕ್ರಿಯೆ ಕೊಡ್ತಾರೆ, ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಇದೆಲ್ಲವನ್ನ ಕೂಡ ಅಂದ್ರೆ ಒಂದು ವೇಳೆ ಒಪ್ಕೊಂಡ್ರೆ ಈ ರೀತಿಯಂತ ಒಂದು ತನಿಖೆ ನಡೀತಾ ಹೋಗುತ್ತೆ. ಒಪ್ಕೊಳ್ದೆ ಹೋದ್ರೆ ಇದು ಅಂದ್ರೆ ಇವರ ಸಂತ್ರಸ್ತೆ ಹೇಳಿರ್ತಕ್ಕಂಥ ಹೇಳಿಕೆ ಮೇಲೆ ಒಂದಷ್ಟು ನಿರ್ಧಾರ ಆಗುತ್ತೆ ಪ್ರಜ್ವಲ್ ರೇವಣ್ಣ ಭವಿಷ್ಯ. ಜೊತೆಗೆ ಆ ಪ್ರಜ್ವಲ್ ರೇವಣ್ಣರವರಿಗೆ ಪ್ರಶ್ನೆಗಳು ಕೂಡ ಏನೋ ಬಹಳ ಸುಲಭವಾಗಿರ್ತಕ್ಕಂಥದ್ದಲ್ಲ, ಬಹಳಷ್ಟು ತೀರಾ ಕಠಿಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕನ್ಫರ್ಮ್ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಇದರಲ್ಲಿ ಆರೋಪಿತಸ್ಥ ಅನ್ನೋದು ಎಸ್ಐಟಿ ಅವರಿಗೆ ಕನ್ಫರ್ಮ್ ಆಗಿದೆ. ಅದಕ್ಕೆ ಅವ್ರು ಬೇಕಾಗಿರ್ತಕ್ಕಂಥ ಪೂರಕವಾದಂತಹ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಭಾವನಾ, ಎಸ್ ಮಂಜು, ವಾಪಸ್ ಬರ್ತೀನಿ. ಪ್ರಜ್ವಲ್ ಆರೋಪ, ಅತ್ಯಾಚಾರ ಆರೋಪ ಒಂದು ವೇಳೆ ತಳ್ಳಿ ಹಾಕಿದ್ರೆ ಎಸ್ಐಟಿಯ ಮುಂದಿನ ನಡೆ ಏನಾಗಿರುತ್ತೆ? ಸಂತ್ರಸ್ತೆಯರ ಹೇಳಿಕೆಗೆ ಪ್ರಾಮುಖ್ಯತೆ ನೀಡುತ್ತೆ ಎಸ್ಐಟಿ. ಐಪಿಸಿ ಸೆಕ್ಷನ್ 376(2)(n) ನಿರಂತರ ಅತ್ಯಾಚಾರ ಕೇಸ್ಗೆ ಪ್ರಾಮುಖ್ಯತೆ. ಸಂತ್ರಸ್ತೆಯರ ಹೇಳಿಕೆ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ನಡೆಸಲಾಗುತ್ತೆ. ಈಗಾಗಲೇ 164ರ ಅಡಿಯಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲಿಸಿದೆ ಎಸ್ಐಟಿ. ಎವಿಡೆನ್ಸ್ ಆಕ್ಟ್ 114A ಅಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಾ. ಅತ್ಯಾಚಾರ ಎಸಗಿದ ಸ್ಥಳಕ್ಕೆ ಕರೆದೊಯ್ದು ಮಹಜರು ಸಾಧ್ಯತೆ. ಸಂಸದರ ನಿವಾಸ ಹೊಳೆನರಸೀಪುರದ ಫಾರ್ಮ್ ಹೌಸ್ನಲ್ಲಿ ಮಹಜರು.
ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಂಜು, ಅತ್ಯಾಚಾರ ಮಾಡಿರೋದಾಗಿ ಪ್ರಜ್ವಲ್ ರೇವಣ್ಣ ಒಪ್ಪಿಕೊಳ್ಳೋ ಸಾಧ್ಯತೆ ಬಹಳ 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 ಕಡಿಮೆ ಇದೆ. ಹಾಗಾಗಿ SIT ಬೇರೆ ಮಾರ್ಗಗಳನ್ನು ಹುಡುಕಬೇಕಾಗತ್ತೆ. ಸೊ SIT ಮುಂದೆ ಇರುವ ಆಪ್ಷನ್ಗಳು ಏನು, ಕಾನೂನಾತ್ಮಕ ವೆಪನ್ಸ್ ಏನು? ಭಾವನಾ, ಹೌದು, ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ನಾನು ಆರೋಪಿ ಅಂತ ಒಪ್ಕೊಳ್ಳೋದು ತೀರಾ ಕಡಿಮೆ ಇರುತ್ತೆ. ಹಾಗಾಗಿ SIT ಅಧಿಕಾರಿಗಳು ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಪ್ರಮುಖವಾಗಿ ಈ ಒಂದು ವಿಡಿಯೋ ಏನಿದೆ, ವಿಡಿಯೋದಲ್ಲಿ ಇರ್ತಕ್ಕಂತಹ ಒಂದಷ್ಟು ಚಹಾರಗಳು ಸಿಗ್ತಾ ಹೋಗುತ್ತೆ. ಈ ಒಂದು ಅಂದ್ರೆ ಏನು ಆರೋಪಿ ಏನಿದೆ, ಆರೋಪಿಯ ಚಹಾರಗಳು ಸಿಗ್ತಾ ಹೋಗುತ್ತೆ. ಇದನ್ನ ಪ್ರಜ್ವಲ್ ರೇವಣ್ಣರವರಿಗೆ ಹೋಲಿಕೆಯನ್ನ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ನಿಮಗೆ ಆ ಒಂದು ವಿಡಿಯೋದಲ್ಲಿ ಕಾಣಿಸ್ತಕ್ಕಂಥ ದೇಹಗಳಿರ್ಬೋದು, ಆ ದೇಹದ ಗುರುತನ್ನ ಅಂದ್ರೆ ಅಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಅದಕ್ಕೂ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಎರಡಕ್ಕೂ ಮ್ಯಾಚ್ ಆದ್ರೆ, ಹೋಲಿಕೆ ಆದ್ರೆ ಅಲ್ಲಿ ಒಂದು ರಿಪೋರ್ಟ್ ಅನ್ನ ಬರುತ್ತೆ. ಆ ರಿಪೋರ್ಟ್ ನ ಆಧಾರದ ಮೇರೆಗೆ ಅದನ್ನ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮಾಡ್ಕೊಳ್ಳಲಾಗುತ್ತೆ. ಇನ್ನ ಇವರ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಮಾಡ್ಕೊಳ್ಳಲಾಗುತ್ತೆ. ಅಂದ್ರೆ ಇದು ಆರೋಪಿ ಒಪ್ಕೊಳ್ಳದೆ ಹೋದ್ರೆ ಆಗ್ತಕ್ಕಂಥ ಪ್ರಕ್ರಿಯೆ. ಆ ವಾಯ್ಸ್ ಸ್ಯಾಂಪಲ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ ಅವ್ರನ್ನ ಮ್ಯಾಚ್ ಮಾಡಲಾಗುತ್ತೆ. ಅಲ್ಲಿ ಏನಾದ್ರು ವಾಯ್ಸ್ ಇಬ್ರದ್ದು ಮ್ಯಾಚ್ ಆದ್ರೆ ಅಲ್ಲಿ ಆರೋಪಿ ಅನ್ನೋದನ್ನ ಕೂಡ ಒಂದು ಕಡೆ ಉಲ್ಲೇಖ ಮಾಡ್ಕೊಳ್ಳಲಾಗುತ್ತೆ. ಇನ್ನ ಸ್ಥಳ ಮಹಾಜರ್ಗೆ ಹೋಗಲಾಗುತ್ತೆ. ಆ ಸ್ಥಳ ಮಹಾಜರ್ನಲ್ಲಿ ಸಂತ್ರಸ್ತೆ ಹೇಳಿಕೆ ಅಂದ್ರೆ ಈಗಾಗಲೇ 376(2) ಮತ್ತೆ N ಏನಿದೆ, ಈ ಒಂದು ಸೆಕ್ಷನ್ ಅಡಿ ನಿರಂತರವಾಗಿ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತೆ ಏನಿರ್ತಾರೆ, ಈ ಒಂದು ಸಂತ್ರಸ್ತೆಯ ಹೇಳಿಕೆ ಏನೆಲ್ಲ ಇರುತ್ತೆ, ಯಾವ ಯಾವ ಸ್ಥಳದಲ್ಲಿ ಏನೇನು ಆಯ್ತು ಅನ್ನೋದನ್ನ ಹೇಳಿಕೆ ಇರ್ತಾರೆ. ಅದೇ ಹೇಳಿಕೆ ಮೇಲೆ ಪ್ರಜ್ವಲ್ ರೇವಣ್ಣರವರನ್ನ ಪ್ರಶ್ನೆ ಮಾಡ್ತಾರೆ. ಕೆಲವೊಂದು ಬಾರಿ ಅವರೇನಾದ್ರು ಆ ಪ್ರಶ್ನೆಗಳಿಗೆ ಮುಖ ಏನಾದ್ರು ತಲೆ ಏನಾದ್ರು ಕೆಳಗೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿಗೆ ಒಂದಷ್ಟು ಅನುಮಾನಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಕೂಡ ಕಲೆ ಹಾಕೊಳ್ಳಲಾಗುತ್ತೆ. ಇದೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ಳಲಾಗುತ್ತೆ. ಇನ್ನ ಈ ಒಂದು ಎವಿಡೆನ್ಸ್ ಗಳನ್ನ ಕಲೆ ಹಾಕೊಂಡು 114 ಬಾರಿಗೆ ಏನಿದೆ, ಈ ಒಂದು ಅಂದ್ರೆ ಚಾರ್ಜ್ ಶೀಟ್ ನ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಈ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಅಲ್ಲಿ ಏನೋ ಆಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಪ್ರಮುಖವಾಗಿ ಈಗ ಆರೋಪಿತ ಏನಾದ್ರು ಒಪ್ಕೊಳ್ಳದೆ ಹೋದ್ರೆ ಆಗ್ತಕ್ಕಂಥ ಪ್ರಕ್ರಿಯೆಗಳು ಇದಾಗಿರ್ತಕ್ಕಂಥದ್ದು. ಭಾವನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.